ಚಕ್ರವಾಸ್ತತಜ್ಞರು ನಾವು ತಿಳ್ಕೊಳ್ಬೇಕಾದಂಥ ಒಂದು ಸಿಂಪಲ್ ವಿಚಾರ ಇಷ್ಟೇ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು 120 ವರ್ಷ ಆಯುಷ್ ಅಂತ ದೇವರು ನಿರ್ಧಾರ ಮಾಡಿದ್ದಾರೆ, ಅಂದರೆ ಕಳಿಸಿಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಆದರೆ ನಾವು ಈ ದೇಹವನ್ನು ಹೇಗೆ ಚೆನ್ನಾಗಿ ನೋಡ್ಕೊಂಡ್ವಿ, ಇದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಆದರೆ ಲೈಫ್ ಟೈಮ್ ಅವನು ಯಾವಾಗಲೂ ಹೆಂಗಾಗಿ ಇರೋಲ್ಲ, ಆದರೆ ತನ್ನ ಜೀವಿತಾವಧಿಯಲ್ಲಿ ಎಲ್ಲದನ್ನು ಅನುಭವಿಸಿ ಹೋಗಬೇಕು. ಹಾಗೆಯೇ ನಾವು ವಾಸ ಮಾಡುವಂಥ ಆ ಮನೆ ಏನಿದೆಯಲ್ಲ, ಅದು ಸಹ ಅಷ್ಟೇ. ನಾವು ಕಟ್ಟಿದಂಥ ಮನೆಯಲ್ಲಿ ನಾವು ಪರಿಪೂರ್ಣವಾದಂಥ ಸುಖ ಸಂಪತ್ತನ್ನು ಅನುಭವಿಸಿ ಅದನ್ನು ಒಂದು ರೀತಿಯಲ್ಲಿ ಮಾದರಿಯಾಗಿ ಬದುಕಿ ಹೋಗಬೇಕು. ಆದರೆ ನಾವು ಇವತ್ತಿನ ಒಂದು ದಿನಮಾನಗಳಲ್ಲಿ ಆರೋಗ್ಯಕ್ಕೆ ಮೊದಲನೇ ಆದ್ಯತೆ ಕೊಡೋದಿಲ್ಲ, ದೇಹ ಕೈ ಕೊಡ್ತದೆ. ಹಾಗೆ ಮನೆಯನ್ನು ಕಟ್ಟುವಾಗಲೂ ಅಷ್ಟೇ, ಆ ಮನೆಗೆ ನಾವು ಪರಿಪೂರ್ಣವಾದಂಥ ಒಂದು ಆದ್ಯತೆಯನ್ನು ಕೊಟ್ಟಾಗ ಆ ಮನೆಯಲ್ಲಿ ಎಲ್ಲ ಸುಖ ಸಂತೋಷ ಭೋಗ ಭಾಗ್ಯಗಳನ್ನು ಅನುಭವಿಸ್ಬೋದು. ಯಾರಿಗೆ ಕೆಲವರು ನೋಡಿ, ಕೆಲವ್ರ ಹತ್ರ ಹಣ ಇರ್ತದೆ, ಆರೋಗ್ಯ ಇರಲ್ಲ. ಕೆಲವ್ರ ಹತ್ರ ಆರೋಗ್ಯ ಇರ್ತದೆ, ಹಣ ಇರಲ್ಲ. ಕೆಲವ್ರ ಹತ್ರ ಎಲ್ಲ ಇರ್ತದೆ, ಅನುಭವಿಸುವಂಥ ಸುಖ ಇರಲ್ಲ. ಆದರೆ ಕೆಲವರಿಗೆ ಒಂದಿದ್ರೆ ಒಂದು ಕಡಿಮೆ. ಯಾಕೆ ಈ ಥರ ಆಗ್ಬೋದು? ಇವತ್ತಿನ ಒಂದು ವಾಸ್ತುವಿಗೆ ವಿರುದ್ಧವಾಗಿ ಮನೆಯನ್ನು ಕಟ್ಟೋದ್ರಿಂದ ಈ ರೀತಿ ಸಮಸ್ಯೆಗಳು ಅಥವಾ ಸುಖಗಳು ಇಲ್ಲದೆ ಇರ್ಬೋದು, ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಜೊತೆಯಲ್ಲಿ ಇನ್ನು ಅನೇಕ ಸಮಸ್ಯೆಗಳು ಬರುವಂಥ ಸಾಧ್ಯತೆ. ಯಾರಿಗೆ ಈ ಮಾಹಿತಿ ಇಷ್ಟವಾಯಿತು, ಓಂ ವಾಸ್ತುದೇವಾಯ ನಮಃ ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.